ಈ ಸುದ್ದಿಗೆ ಮುಂಚೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳ ಬಗ್ಗೆ ನಿಮಗೆ ಮಾಹಿತಿ ನೀಡ್ತಾ ಇದೆ. ರಾಷ್ಟ್ರೀಯ ಮಟ್ಟದ ಕಾಂಗ್ರೆಸ್ನಲ್ಲೂ ಕೂಡ ಕೆಲ ಚಟುವಟಿಕೆಗಳು. ಅದರಲ್ಲೂ ಕಾಂಗ್ರೆಸ್ನಲ್ಲಿದ್ದ ಅನೇಕ ಘಟಾನುಘಟಿ ನಾಯಕರು, ನಾನು ರಾಷ್ಟ್ರೀಯ ಮಟ್ಟದ ಕಾಂಗ್ರೆಸ್ ಬಗ್ಗೆ ಮಾತನಾಡ್ತಿರೋದು, ಅಲ್ಲಿದ್ದ ಘಟಾನುಘಟಿ ನಾಯಕರು ಒಬ್ಬೊಬ್ಬರಾಗಿ ಕಾಂಗ್ರೆಸ್ ಪಕ್ಷವನ್ನ ಹಂತ ಹಂತವಾಗಿ ತೊರಿತಾ ಬಂದರು. ಅನೇಕ ಕಾರಣಗಳು. ಪ್ರಮುಖವಾಗಿ ಒಂದು ಕುಟುಂಬ, ಆ ಕುಟುಂಬದ ಆಜ್ಞೆಯಂತೆ ಪಕ್ಷ ನಡೆಯುತ್ತೆ, ಬೇರೆಯವರ ಸಲಹೆ ಸೂಚನೆಗಳಿಗೆ ಮಾನ್ಯತೆ ಇಲ್ಲ ಅನ್ನೋದು ಬಹುತೇಕರ ವಾದ ಆಗಿತ್ತು. ಯಾರೆಲ್ಲ ಪಕ್ಷವನ್ನ ಬಿಟ್ಟು ಹೊರಗೆ ಬಂದರು. ಅಲ್ಲಿಗೆ ಕಾಂಗ್ರೆಸ್ ಪಕ್ಷ, ರಾಷ್ಟ್ರೀಯ ಮಟ್ಟದಲ್ಲಿರುವ ಕಾಂಗ್ರೆಸ್ ಪಕ್ಷ ಒಡೆದ ಮನೆ ಅನ್ನೋದಕ್ಕೆ ಸಾಕ್ಷ್ಯಗಳು ಕೂಡ ಸಿಗ್ತಾ ಹೋಯಿತು. ಆದರೆ ಇದೀಗ ಸ್ವತಃ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕ ರಾಹುಲ್ ಗಾಂಧಿ ಹೇಳಿಕೆ ಕೊಡುವ ಮೂಲಕ ಕಾಂಗ್ರೆಸ್ ಪಕ್ಷ ಒಡೆದ ಮನೆ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ಹೇಗೆ ಅನ್ನೋದರ ಒಂದು ವರದಿ ನಿಮ್ಮ ಮುಂದೆ. ಕಾಂಗ್ರೆಸ್ನಲ್ಲಿದ್ದಾರಂತೆ ಬಿಜೆಪಿ ಏಜೆಂಟರುಗಳು. ರಾಹುಲ್ ಎಐಸಿಸಿ ನಟ್ಟು ಬೋಲ್ಟ್ ಟೈಟ್ ಮಾತು. ಕಾಂಗ್ರೆಸ್ ರಾಷ್ಟ್ರ ರಾಜಕಾರಣದಲ್ಲಿ ಸೊರಗಿರುವ ಪಕ್ಷ. ಕಾಂಗ್ರೆಸ್ ಸೋಲಿಗೆ ಬಿಜೆಪಿ ಕಾರಣ ಅಲ್ಲವೇ ಅಲ್ಲ, ಕಾಂಗ್ರೆಸ್ ಸೋಲಿಗೆ ಕಾಂಗ್ರೆಸ್ ನಾಯಕರೇ ಕಾರಣ. ಅನಗತ್ಯ ಹೇಳಿಕೆಗಳಿಂದ ಸದಾ ಸುದ್ದಿಯಲ್ಲಿರುವ ಕಾಂಗ್ರೆಸ್ ನಾಯಕರು ಪ್ರತಿ ಚುನಾವಣೆಯಲ್ಲೂ ಕಾಂಗ್ರೆಸ್ ಸೋಲಿನ ಪಟ್ಟಿಯನ್ನ ಏರಿಸುತ್ತಾ ಹೋಗುತ್ತಿದ್ದಾರೆ. ಕೊನೆಗೂ ರಾಹುಲ್ ಗಾಂಧಿ ಎಚ್ಚೆತ್ತಂತೆ ಕಾಣುತ್ತಿದ್ದು ಪಕ್ಷದೊಳಗಿನ ಶತ್ರುಗಳ ನಾಶ ಮಾಡುವುದಾಗಿ ಹೇಳಿದ್ದಾರೆ. 2027ರ ಗುಜರಾತ್ ವಿಧಾನಸಭೆ ಚುನಾವಣೆ ಗಮನದಲ್ಲಿಟ್ಟುಕೊಂಡು ಆ ರಾಜ್ಯಕ್ಕೆ ಭೇಟಿ ನೀಡಿದ್ದ ರಾಹುಲ್ ಗಾಂಧಿ ಪಕ್ಷದ ರಾಜ್ಯ ಘಟಕದಲ್ಲಿ ಪ್ರಮುಖ ಬದಲಾವಣೆ ತರುವ ಸುಳಿವು ನೀಡಿದ್ದಾರೆ. ಬಿಜೆಪಿ ಪರ ಕೆಲಸ ಮಾಡುತ್ತಿರುವ ಕಾಂಗ್ರೆಸ್ ನಾಯಕರು ಹಾಗೂ ಕಾರ್ಯಕರ್ತರಿಗೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಎಚ್ಚರಿಕೆ ನೀಡಿದ್ದಾರೆ. ಬಿಜೆಪಿ ಪರ ಕೆಲಸ ಮಾಡುತ್ತಿರುವ ತಮ್ಮ ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರನ್ನ ಪಕ್ಷದಿಂದ ಹೊರಗಿಡುವ ಅಗತ್ಯವಿದೆ ಎಂದು ಹೇಳಿದ್ದಾರೆ. पहला काम ये जो दो ग्रुप से इनको अलग करना है. सीधा अगर हमें सख्त कार्रवाई करनी पड़ी, 10, 15, 20, 30, 40 लोगों को निकालना पड़ा, निकाल देना चाहिए. बीजेपी के लिए अंदर से काम कर रहे हो, चलो जाके देखते हैं, बाहर से काम करो. तुम्हारी वहां जगह नहीं बनेगी, बाहर फेंक देंगे तुम्हें. तो पहला काम ये करना है. ಸದ್ಯ ಗುಜರಾತ್ ಎಲೆಕ್ಷನ್ ಕೆಲಸ ಶುರು ಮಾಡಿರುವ ರಾಹುಲ್ ಗಾಂಧಿ ಅಹಮದಾಬಾದ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ನಾಯಕರನ್ನ 2 ಗುಂಪುಗಳನ್ನಾಗಿ ಬೇರ್ಪಡಿಸುವುದು ಪಕ್ಷದ ಮೊದಲ ಕೆಲಸ ಅಂದ್ರು. ಈ ಮೂಲಕ ರಾಷ್ಟ್ರ ಮಟ್ಟದಲ್ಲಿನ ನಟ್ಟು ಬೋಲ್ಟ್ ಟೈಟ್ ಮಾಡುವುದಾಗಿ ರಾಹುಲ್ ಗಾಂಧಿ ಎಚ್ಚರಿಕೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಕ್ಷವನ್ನ ಗಟ್ಟಿ ಮಾಡುವ ಸಲುವಾಗಿ ಅನೇಕರನ್ನ ಪಕ್ಷದಿಂದ ಹೊರಗೆ ಹಾಕಬೇಕಾದ ಪ್ರಸಂಗ ಬಂತು. ನಾವು ಹಾಕಿದ್ದೀವಿ ಕೂಡ. ರಾಹುಲ್ ಗಾಂಧಿ ಅವರ ಮಾತಿದೆ. ವಾಸ್ತವವಾಗಿ ಗೊತ್ತಿರೋದು, ದೊಡ್ಡ ದೊಡ್ಡ ನಾಯಕರು ಅವರಾಗಿ ಬಿಟ್ಟಿದ್ದು ಪಕ್ಷವನ್ನ, ತೆಗೆದು ಹಾಕಿದ್ದಲ್ಲ. ನೀವೇ ರಾಹುಲ್ ಗಾಂಧಿ ಅವರು ಆಡಿದ ಮಾತಿನಲ್ಲಿ ಒಂದಂಶ ಸತ್ಯ ಆಯ್ತು. ಕಾಂಗ್ರೆಸ್ಗೆ ಅನೇಕ ರಾಜ್ಯಗಳಲ್ಲಾದ ಸೋಲಿಗೆ ನಿಜವಾದ ಕಾರಣ ಯಾರು ಅಂತ ಹುಡುಕ್ತಾ ಹೋದ್ರೆ ಕಾಂಗ್ರೆಸ್ನ ಸೋಲಿಗೆ ಕಾರಣವಾಗಿದ್ದು ಕಾಂಗ್ರೆಸ್ನಲ್ಲೇ ಇದ್ದ ಹಿರಿಯ ನಾಯಕರು. ಯಾವ ರೀತಿ? ರಾಹುಲ್ ಗಾಂಧಿ ಗುಜರಾತ್ನಲ್ಲಿ ಚುನಾವಣಾ ಕಾರ್ಯಕ್ಕೆ ಇಳಿದಿದ್ದಾರೆ ಆಲ್ರೆಡಿ. ಚುನಾವಣಾ ಕಾರ್ಯದ ಭಾಗವಾಗಿ ಮಾಡ್ತಿರುವ ಭಾಷಣದಲ್ಲಿ ಮಾತನಾಡಿರೋ ವಿಚಾರ ಸತ್ಯನೇ. ಕಾಂಗ್ರೆಸ್ ಪಕ್ಷದಲ್ಲಿದ್ದವರಿಂದಲೇ ಕಾಂಗ್ರೆಸ್ಗೆ ಸೋಲಾಯಿತು ಅಂತ ಹೇಳಿ. ಹೇಗೆ? ಒಂದಷ್ಟು ಹಿನ್ನೋಟವ ಜೊತೆಗೆ, ಆಗಾದ ಘಟನೆಗಳ ಜೊತೆಗೆ ಇದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಹೋಗೋಣ. 2019ರಿಂದ ನೋಡ್ತಾ ಬಂದ್ರೆ ಇಲ್ಲಿವರೆಗೂ ಸರಿಸುಮಾರು 25ಕ್ಕೂ ಹೆಚ್ಚು ಮಂದಿ ದೊಡ್ಡ ನಾಯಕರು ಕಾಂಗ್ರೆಸ್ನಿಂದ ಹೊರಗೆ ಬಂದಿದ್ದಾರೆ. ತೆಗೆದುಹಾಕಿದ್ದಲ್ಲ ಕಾಂಗ್ರೆಸ್ ಪಕ್ಷ, ಬದಲಾಗಿ ಅವರಾಗೆ ಕಾಂಗ್ರೆಸ್ನ ತೊರೆದು ಬಂದಿದ್ದಾರೆ. ಇವರೆಲ್ಲ ಕಾಮನ್ಲಿ ಕಾಂಗ್ರೆಸ್ನ ಬಿಡುವ ಸಂದರ್ಭದಲ್ಲಿ ಪರೋಕ್ಷವಾಗಿ, ಕೆಲವರು ಪ್ರತ್ಯಕ್ಷವಾಗಿ ಬಿಜೆಪಿ ಪರವಾಗಿ ಮಾತನಾಡಿದ್ದಾರೆ. ಬಿಜೆಪಿ ಪರವಾಗಿ ಮಾತನಾಡೋದು ಅಂದ್ರೆ ಏನು? ಕಾಂಗ್ರೆಸ್ಗೆ ಡ್ಯಾಮೇಜ್ ಮಾಡೋದು ಅಂತ. ಕಾಂಗ್ರೆಸ್ ಎಷ್ಟು ಸಾಧ್ಯನೋ ಅಷ್ಟು ಡ್ಯಾಮೇಜ್ ಮಾಡಿ ನಂತರದಲ್ಲಿ ಪಕ್ಷದಿಂದ ಹೊರ ನಡೆದಿದ್ದಾರೆ ನಾಯಕರು. ಮಿಲಿಂದ್ ದಿಯೋರ್, ಕಪಿಲ್ ಸಿಬಲ್, ಗುಲಾಂ ನಬಿ ಆಜಾದ್, ಹಾರ್ದಿಕ್ ಪಟೇಲ್, ಅಶ್ವಿನಿ ಕುಮಾರ್, ಆರ್ಪಿಎನ್ ಸಿಂಗ್, ಜ್ಯೋತಿರಾದಿತ್ಯ ಸಿಂಧ್ಯಾ, ಜಿತಿನ್ ಪ್ರಸಾದ್, ಅನಿಲ್ ಆಂಟನಿ, ಪಟ್ಟಿ ಹಾಕ್ತಾ ಹೋದ್ರೆ 25ಕ್ಕೂ ಹೆಚ್ಚು ನಾಯಕರು. ನಾವು ಕೇವಲ ದೊಡ್ಡ ದೊಡ್ಡ ನಾಯಕರ ಹೆಸರನ್ನು ಮಾತ್ರ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಇನ್ನು ಅನೇಕರು ಕಾಂಗ್ರೆಸ್ ಪಕ್ಷ ಬಿಡೋ ಸಂದರ್ಭದಲ್ಲಿ ನೇರವಾಗಿ ಬಿಜೆಪಿಯನ್ನ ಶ್ಲಾಘಿಸಿ ಅಥವಾ ಪರೋಕ್ಷವಾಗಿ ಬಿಜೆಪಿಯ ಐಡಿಯಾಲಜಿ ಅಥವಾ ಬಿಜೆಪಿಯ ಕಾರ್ಯವೈಖರಿ ಸರಿ ಇದೆ ಅಂತ ಹೇಳೋ ಮೂಲಕ ಕಾಂಗ್ರೆಸ್ ಪಕ್ಷದ ಒಳಗಿರುವ ಲೋಪವನ್ನ ಎತ್ತಿ ತೋರಿಸಿದ್ದಾರೆ ಮತದಾರರಿಗೆ. ಹೀಗೆ ಆಚೆ ಬಂದ ದೊಡ್ಡ ದೊಡ್ಡ ನಾಯಕರಲ್ಲಿ ಬಹುತೇಕರು ಬಿಜೆಪಿ ಸೇರಿದ್ರು. ಇನ್ ಕೆಲವರು ಕಾಂಗ್ರೆಸ್ ಪಕ್ಷಕ್ಕೆ ಟಕ್ಕರ್ ನೀಡುವಂತಹ, ಸ್ಥಳೀಯ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಟಕ್ಕರ್ ನೀಡುವಂತಹ ಸ್ಥಳೀಯ ಪಕ್ಷವನ್ನ ಸೇರಿದ್ರು. ಡ್ಯಾಮೇಜ್ ಆಗಿದೆ ಯಾರಿಗೆ? ನೇರವಾಗಿ ಯಾವ್ಯಾವ ರಾಜ್ಯದಲ್ಲಿ ದೊಡ್ಡ ದೊಡ್ಡ ನಾಯಕರು ಕಾಂಗ್ರೆಸ್ ಬಿಟ್ಟು ಆಚೆ ಬಂದ್ರು ಆಯಾ ರಾಜ್ಯಗಳಲ್ಲಿ ಕಾಂಗ್ರೆಸ್ಗೆ
ಚೇತರಿಸಿಕೊಳ್ಳಲಿಕ್ಕೆ ಸಾಧ್ಯವಾಗದಂತಹ ಆಘಾತಗಳಾಗಿದೆ ಚುನಾವಣೆ ಸಂದರ್ಭದಲ್ಲಿ. ಹೀಗಾಗಿ ರಾಹುಲ್ ಗಾಂಧಿ ಅವರಿಗೆ ಬಿಜೆಪಿ ಹೊಗಳುವವರೇ ಇದೀಗ ಟಾರ್ಗೆಟ್. ಇತ್ತೀಚಿನ ದಿನಗಳಲ್ಲಿ ಶಶಿ ತರೂರ್ ಕೂಡ ಮೋದಿ ಅವರನ್ನ ಹೊಗಳಿದ್ದಾರೆ. ಮುಂದಿನ ದಿನದಲ್ಲಿ ಏನಾಗುತ್ತೆ ಕಾದ್ ನೋಡಬೇಕಾಗಿದೆ. ಗುಜರಾತ್ನಲ್ಲಿ ಎಲ್ಲಿ ನಿಂತು ರಾಹುಲ್ ಗಾಂಧಿ ಅವರು ಮಾತನಾಡಿದ್ರು ಅಲ್ಲೂ ಕೂಡ ಕಾಂಗ್ರೆಸ್ ಬಹುತೇಕ ಖಾಲಿಯಾಗೋ ಹಂತದಲ್ಲಿ ಇದೆ ಅನ್ನೋದು ಸತ್ಯಕ್ಕೆ ಬಹಳ ಹತ್ತಿರವಾದ ಮಾತೇನು. ಹೀಗಾಗಿ ಪಕ್ಷಕ್ಕಾಗ್ತಾ ಇರುವ ಡ್ಯಾಮೇಜ್ನ ಬಗ್ಗೆ ಮಾತನಾಡೋದು ಮಾತ್ರ ಅಲ್ಲ, ಆ ಡ್ಯಾಮೇಜ್ ರಿಪೇರ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಬಹುಶಃ ಯೋಚನೆ ಮಾಡಲೇಬೇಕಾದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷ ಇದೆ. ಈ ಸುದ್ದಿಗೆ ಮುಂಚೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳ ಬಗ್ಗೆ ನಿಮಗೆ ಮಾಹಿತಿ ನೀಡ್ತಾ ಇದೆ. ರಾಷ್ಟ್ರೀಯ ಮಟ್ಟದ ಕಾಂಗ್ರೆಸ್ನಲ್ಲೂ ಕೂಡ ಕೆಲ ಚಟುವಟಿಕೆಗಳು, ಅದರಲ್ಲೂ ಕಾಂಗ್ರೆಸ್ನಲ್ಲಿದ್ದ ಅನೇಕ ಘಟಾನುಘಟಿ ನಾಯಕರು, ನಾನು ರಾಷ್ಟ್ರೀಯ ಮಟ್ಟದ ಕಾಂಗ್ರೆಸ್ ಬಗ್ಗೆ ಮಾತನಾಡ್ತಿರೋದು, ಅಲ್ಲಿದ್ದ ಘಟಾನುಘಟಿ ನಾಯಕರು ಒಬ್ಬೊಬ್ಬರಾಗಿ ಕಾಂಗ್ರೆಸ್ ಪಕ್ಷವನ್ನ ಹಂತ ಹಂತವಾಗಿ ತೊಳಿತಾ ಬಂದರು. ಅನೇಕ ಕಾರಣಗಳು, ಪ್ರಮುಖವಾಗಿ ಒಂದು ಕುಟುಂಬ, ಆ ಕುಟುಂಬದ ಆಜ್ಞೆಯಂತೆ ಪಕ್ಷ ನಡೆಯುತ್ತೆ, ಬೇರೆಯವರ ಸಲಹೆ ಸೂಚನೆಗಳಿಗೆ ಮಾನ್ಯತೆ ಇಲ್ಲ ಅನ್ನೋದು ಬಹುತೇಕರ ವಾದ ಆಗಿತ್ತು. ಯಾರೆಲ್ಲ ಪಕ್ಷವನ್ನ ಬಿಟ್ಟು ಹೊರಗೆ ಬಂದರು. ಅಲ್ಲಿಗೆ ಕಾಂಗ್ರೆಸ್ ಪಕ್ಷ, ರಾಷ್ಟ್ರೀಯ ಮಟ್ಟದಲ್ಲಿರುವ ಕಾಂಗ್ರೆಸ್ ಪಕ್ಷ ಒಡೆದ ಮನೆ ಅನ್ನೋದಕ್ಕೆ ಸಾಕ್ಷ್ಯಗಳು ಕೂಡ ಸಿಗ್ತಾ ಹೋಯಿತು. ಆದರೆ ಇದೀಗ ಸ್ವತಃ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕ ರಾಹುಲ್ ಗಾಂಧಿ ಹೇಳಿಕೆ ಕೊಡುವ ಮೂಲಕ ಕಾಂಗ್ರೆಸ್ ಪಕ್ಷ ಒಡೆದ ಮನೆ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ಹೇಗೆ ಅನ್ನೋದರ ಒಂದು ವರದಿ ನಿಮ್ಮ ಮುಂದೆ. ಕಾಂಗ್ರೆಸ್ನಲ್ಲಿದ್ದಾರಂತೆ ಬಿಜೆಪಿ ಏಜೆಂಟರುಗಳು. ರಾಹುಲ್ ಎಐಸಿಸಿ ನಟ್ಟು ಬೋಲ್ಟ್ ಟೈಟ್ ಮಾತು. ಕಾಂಗ್ರೆಸ್ ರಾಷ್ಟ್ರ ರಾಜಕಾರಣದಲ್ಲಿ ಸೊರಗಿರುವ ಪಕ್ಷ. ಕಾಂಗ್ರೆಸ್ ಸೋಲಿಗೆ ಬಿಜೆಪಿ ಕಾರಣ ಅಲ್ಲವೇ ಅಲ್ಲ, ಕಾಂಗ್ರೆಸ್ ಸೋಲಿಗೆ ಕಾಂಗ್ರೆಸ್ ನಾಯಕರೇ ಕಾರಣ. ಅನಗತ್ಯ ಹೇಳಿಕೆಗಳಿಂದ ಸದಾ ಸುದ್ದಿಯಲ್ಲಿರುವ ಕಾಂಗ್ರೆಸ್ ನಾಯಕರು ಪ್ರತಿ ಚುನಾವಣೆಯಲ್ಲೂ ಕಾಂಗ್ರೆಸ್ ಸೋಲಿನ ಪಟ್ಟಿಯನ್ನ ಏರಿಸುತ್ತಾ ಹೋಗುತ್ತಿದ್ದಾರೆ. ಕೊನೆಗೂ ರಾಹುಲ್ ಗಾಂಧಿ ಎಚ್ಚೆತ್ತಂತೆ ಕಾಣುತ್ತಿದ್ದು ಪಕ್ಷದೊಳಗಿನ ಶತ್ರುಗಳ ನಾಶ ಮಾಡುವುದಾಗಿ ಹೇಳಿದ್ದಾರೆ. 2027ರ ಗುಜರಾತ್ ವಿಧಾನಸಭೆ ಚುನಾವಣೆ ಗಮನದಲ್ಲಿಟ್ಟುಕೊಂಡು ಆ ರಾಜ್ಯಕ್ಕೆ ಭೇಟಿ ನೀಡಿದ್ದ ರಾಹುಲ್ ಗಾಂಧಿ ಪಕ್ಷದ ರಾಜ್ಯ ಘಟಕದಲ್ಲಿ ಪ್ರಮುಖ ಬದಲಾವಣೆ ತರುವ ಸುಳಿವು ನೀಡಿದ್ದಾರೆ. ಬಿಜೆಪಿ ಪರ ಕೆಲಸ ಮಾಡುತ್ತಿರುವ ಕಾಂಗ್ರೆಸ್ ನಾಯಕರು ಹಾಗೂ ಕಾರ್ಯಕರ್ತರಿಗೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಎಚ್ಚರಿಕೆ ನೀಡಿದ್ದಾರೆ. ಬಿಜೆಪಿ ಪರ ಕೆಲಸ ಮಾಡುತ್ತಿರುವ ತಮ್ಮ ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರನ್ನ ಪಕ್ಷದಿಂದ ಹೊರಗಿಡುವ ಅಗತ್ಯವಿದೆ ಎಂದು ಹೇಳಿದ್ದಾರೆ. पहला काम ये जो दो ग्रुप से इनको अलग करना है. सीधा अगर हमें सख्त कार्रवाई करनी पड़ी, 10, 15, 20, 30, 40 लोगों को निकालना पड़ा, निकाल देना चाहिए. बीजेपी के लिए अंदर से काम कर रहे हो, चलो जाके देखते हैं, बाहर से काम करो. तुम्हारी वहां जगह नहीं बनेगी, बाहर फेंक देंगे तुम्हें. तो पहला काम ये करना है. ಸದ್ಯ ಗುಜರಾತ್ ಎಲೆಕ್ಷನ್ ಕೆಲಸ ಶುರು ಮಾಡಿರುವ ರಾಹುಲ್ ಗಾಂಧಿ ಅಹಮದಾಬಾದ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ನಾಯಕರನ್ನ 2 ಗುಂಪುಗಳನ್ನಾಗಿ ಬೇರ್ಪಡಿಸುವುದು ಪಕ್ಷದ ಮೊದಲ ಕೆಲಸ ಅಂದ್ರು. ಈ ಮೂಲಕ ರಾಷ್ಟ್ರ ಮಟ್ಟದಲ್ಲಿನ ನಟ್ಟು ಬೋಲ್ಟ್ ಟೈಟ್ ಮಾಡುವುದಾಗಿ ರಾಹುಲ್ ಗಾಂಧಿ ಎಚ್ಚರಿಕೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಕ್ಷವನ್ನ ಗಟ್ಟಿ ಮಾಡುವ ಸಲುವಾಗಿ ಅನೇಕರನ್ನ ಪಕ್ಷದಿಂದ ಹೊರಗೆ ಹಾಕಬೇಕಾದ ಪ್ರಸಂಗ ಬಂತು, ನಾವು ಹಾಕಿದ್ದೀವಿ ಕೂಡ. ರಾಹುಲ್ ಗಾಂಧಿ ಅವರ ಮಾತಿದೆ. ವಾಸ್ತವವಾಗಿ ಗೊತ್ತಿರೋದು, ದೊಡ್ಡ ದೊಡ್ಡ ನಾಯಕರು ಅವರಾಗಿ ಬಿಟ್ಟಿದ್ದು ಪಕ್ಷವನ್ನು, ತೆಗೆದು ಹಾಕಿದ್ದಲ್ಲ. ನೀವೇ ರಾಹುಲ್ ಗಾಂಧಿ ಅವರು ಆಡಿದ ಮಾತಿನಲ್ಲಿ ಒಂದಂಶ ಸತ್ಯ ಆಯ್ತು. ಕಾಂಗ್ರೆಸ್ಗೆ ಅನೇಕ ರಾಜ್ಯಗಳಲ್ಲಾದ ಸೋಲಿಗೆ ನಿಜವಾದ ಕಾರಣ ಯಾರು ಅಂತ ಹುಡುಕ್ತಾ ಹೋದ್ರೆ ಕಾಂಗ್ರೆಸ್ನ ಸೋಲಿಗೆ ಕಾರಣವಾಗಿದ್ದು ಕಾಂಗ್ರೆಸ್ನಲ್ಲೇ ಇದ್ದ ಹಿರಿಯ ನಾಯಕರು. ಯಾವ ರೀತಿ? ರಾಹುಲ್ ಗಾಂಧಿ ಗುಜರಾತ್ನಲ್ಲಿ ಚುನಾವಣಾ ಕಾರ್ಯಕ್ಕೆ ಇಳಿದಿದ್ದಾರೆ ಆಲ್ರೆಡಿ. ಚುನಾವಣಾ ಕಾರ್ಯದ ಭಾಗವಾಗಿ ಮಾಡ್ತಿರುವ ಭಾಷಣದಲ್ಲಿ ಮಾತನಾಡಿರೋ ವಿಚಾರ ಸತ್ಯನೇ. ಕಾಂಗ್ರೆಸ್ ಪಕ್ಷದಲ್ಲಿದ್ದವರಿಂದಲೇ ಕಾಂಗ್ರೆಸ್ಗೆ ಸೋಲಾಯಿತು ಅಂತ ಹೇಳಿ. ಹೇಗೆ? ಒಂದಷ್ಟು ಹಿನ್ನೋಟವ ಜೊತೆಗೆ, ಆಗಾದ ಘಟನೆಗಳ ಜೊತೆಗೆ ಇದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಹೋಗೋಣ. 2019ರಿಂದ ನೋಡ್ತಾ ಬಂದ್ರೆ ಇಲ್ಲಿವರೆಗೂ ಸರಿಸುಮಾರು 25ಕ್ಕೂ ಹೆಚ್ಚು ಮಂದಿ ದೊಡ್ಡ ನಾಯಕರು ಕಾಂಗ್ರೆಸ್ನಿಂದ ಹೊರಗೆ ಬಂದಿದ್ದಾರೆ. ತೆಗೆದುಹಾಕಿದ್ದಲ್ಲ ಕಾಂಗ್ರೆಸ್ ಪಕ್ಷ, ಬದಲಾಗಿ ಅವರಾಗೆ ಕಾಂಗ್ರೆಸ್ನ ತೊರೆದು ಬಂದಿದ್ದಾರೆ. ಇವರೆಲ್ಲ ಕಾಮನ್ಲಿ ಕಾಂಗ್ರೆಸ್ನ ಬಿಡುವ ಸಂದರ್ಭದಲ್ಲಿ ಪರೋಕ್ಷವಾಗಿ, ಕೆಲವರು ಪ್ರತ್ಯಕ್ಷವಾಗಿ ಬಿಜೆಪಿ ಪರವಾಗಿ ಮಾತನಾಡಿದ್ದಾರೆ. ಬಿಜೆಪಿ ಪರವಾಗಿ ಮಾತನಾಡೋದು ಅಂದ್ರೆ ಏನು? ಕಾಂಗ್ರೆಸ್ಗೆ ಡ್ಯಾಮೇಜ್ ಮಾಡೋದು ಅಂತ. ಕಾಂಗ್ರೆಸ್ ಎಷ್ಟು ಸಾಧ್ಯನೋ ಅಷ್ಟು ಡ್ಯಾಮೇಜ್ ಮಾಡಿ ನಂತರದಲ್ಲಿ ಪಕ್ಷದಿಂದ ಹೊರ ನಡೆದಿದ್ದಾರೆ ನಾಯಕರು. ಮಿಲಿಂದ್ ದಿಯೋರ್, ಕಪಿಲ್ ಸಿಬಲ್, ಗುಲಾಂ ನಬಿ ಆಜಾದ್, ಹಾರ್ದಿಕ್ ಪಟೇಲ್, ಅಶ್ವಿನಿ ಕುಮಾರ್, ಆರ್ಪಿಎನ್ ಸಿಂಗ್, ಜ್ಯೋತಿರಾದಿತ್ಯ ಸಿಂಧ್ಯಾ, ಜಿತಿನ್ ಪ್ರಸಾದ್, ಅನಿಲ್ ಆಂಟನಿ, ಪಟ್ಟಿ ಹಾಕ್ತಾ ಹೋದ್ರೆ 25ಕ್ಕೂ ಹೆಚ್ಚು ನಾಯಕರು.
ನಾವು ಕೇವಲ ದೊಡ್ಡ ದೊಡ್ಡ ನಾಯಕರ ಹೆಸರನ್ನು ಮಾತ್ರ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಇನ್ನು ಅನೇಕರು ಕಾಂಗ್ರೆಸ್ ಪಕ್ಷ ಬಿಡೋ ಸಂದರ್ಭದಲ್ಲಿ ನೇರವಾಗಿ ಬಿಜೆಪಿಯನ್ನ ಶ್ಲಾಘಿಸಿ ಅಥವಾ ಪರೋಕ್ಷವಾಗಿ ಬಿಜೆಪಿಯ ಐಡಿಯಾಲಜಿ ಅಥವಾ ಬಿಜೆಪಿಯ ಕಾರ್ಯವೈಖರಿ ಸರಿ ಇದೆ ಅಂತ ಹೇಳೋ ಮೂಲಕ ಕಾಂಗ್ರೆಸ್ ಪಕ್ಷದ ಒಳಗಿರುವ ಲೋಪವನ್ನ ಎತ್ತಿ ತೋರಿಸಿದ್ದಾರೆ ಮತದಾರರಿಗೆ. ಹೀಗೆ ಆಚೆ ಬಂದ ದೊಡ್ಡ ದೊಡ್ಡ ನಾಯಕರಲ್ಲಿ ಬಹುತೇಕರು ಬಿಜೆಪಿ ಸೇರಿದ್ರು. ಇನ್ ಕೆಲವರು ಕಾಂಗ್ರೆಸ್ ಪಕ್ಷಕ್ಕೆ ಟಕ್ಕರ್ ನೀಡುವಂತಹ ಸ್ಥಳೀಯ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಟಕ್ಕರ್ ನೀಡುವಂತಹ ಸ್ಥಳೀಯ ಪಕ್ಷವನ್ನ ಸೇರಿದ್ರು. ಡ್ಯಾಮೇಜ್ ಆಗಿದೆ ಯಾರಿಗೆ? ನೇರವಾಗಿ ಯಾವ್ಯಾವ ರಾಜ್ಯದಲ್ಲಿ ದೊಡ್ಡ ದೊಡ್ಡ ನಾಯಕರು ಕಾಂಗ್ರೆಸ್ ಬಿಟ್ಟು ಆಚೆ ಬಂದ್ರು ಆಯಾ ರಾಜ್ಯಗಳಲ್ಲಿ ಕಾಂಗ್ರೆಸ್ಗೆ ಚೇತರಿಸಿಕೊಳ್ಳಲಿಕ್ಕೆ ಸಾಧ್ಯವಾಗದಂತಹ ಆಘಾತಗಳಾಗಿದೆ ಚುನಾವಣೆ ಸಂದರ್ಭದಲ್ಲಿ. ಹೀಗಾಗಿ ರಾಹುಲ್ ಗಾಂಧಿ ಅವರಿಗೆ ಬಿಜೆಪಿ ಹೊಗಳುವವರೇ ಇದೀಗ ಟಾರ್ಗೆಟ್. ಇತ್ತೀಚಿನ ದಿನಗಳಲ್ಲಿ ಶಶಿ ತರೂರ್ ಕೂಡ ಮೋದಿ ಅವರನ್ನ ಹೊಗಳಿದ್ದಾರೆ. ಮುಂದಿನ ದಿನದಲ್ಲಿ ಏನಾಗುತ್ತೆ ಕಾದ್ ನೋಡ್ಬೇಕಾಗಿದೆ. ಗುಜರಾತ್ನಲ್ಲಿ ಎಲ್ಲಿ ನಿಂತು ರಾಹುಲ್ ಗಾಂಧಿ ಅವರು ಮಾತನಾಡಿದ್ರು ಅಲ್ಲೂ ಕೂಡ ಕಾಂಗ್ರೆಸ್ ಬಹುತೇಕ ಖಾಲಿಯಾಗೋ ಹಂತದಲ್ಲಿ ಇದೆ ಅನ್ನೋದು ಸತ್ಯಕ್ಕೆ ಬಹಳ ಹತ್ತಿರವಾದ ಮಾತೇನು. ಹೀಗಾಗಿ ಪಕ್ಷಕ್ಕಾಗ್ತಾ ಇರುವ ಡ್ಯಾಮೇಜ್ನ ಬಗ್ಗೆ ಮಾತನಾಡೋದು ಮಾತ್ರ ಅಲ್ಲ, ಆ ಡ್ಯಾಮೇಜ್ ರಿಪೇರ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಬಹುಶಃ ಯೋಚನೆ ಮಾಡಲೇಬೇಕಾದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷ ಇದೆ.